ಯಾರನ್ನ ಹೇಳ್ತಾರೋ ಅವನು ಅಪರಾಧಿ ಅಂತ ಸಾಬೀತು ಮಾಡಬೇಕಾಗಿರೋದು ಫಿರ್ಯಾದ್ ಕೊಟ್ಟವನ್ ಜವಾಬ್ದಾರಿ ತಾನೀಗ, ಹೌದಲ್ಲ? ಆ ಕಾನೂನು ಈಗ ಬದಲಾವಣೆ ಮಾಡ್ತಾರಂತ. ಅಂದ್ರೆ ಆ ವಿದೇಶಿ ಕಂಪನಿಯವನು ನಮ್ಮ ಮೇಲೆ ಫಿರ್ಯಾದ್ ಕೊಡ್ತಾನೆ. ಅವನು ದೂರ್ ಕೊಟ್ಟ ಕೂಡಲೇ ನಾನು ರುಜುವಾತ್ ಮಾಡ್ಬೇಕಂತ, ಇಲ್ಲಪ್ಪ ನಾನು ಉಪಯೋಗಿಸಿಲ್ಲ, ನನ್ನ ಬೀಜ ಉಪಯೋಗಿಸಿನಿ, ನಿಂದ ಕಂಪನಿ ಬೀಜ ಉಪಯೋಗಿಸಿಲ್ಲ ಅಂತ ನಾನು ರುಜುವಾತ್ ಮಾಡ್ಬೇಕು. ಇಂಥ ಒಂದು ಪ್ರಯತ್ನ ನಡೆಸ್ತಿದ್ದಾರೆ, ಇನ್ನೂ ಕಾನೂನು ಆಗಿಲ್ಲ. ಅದು ನಾವು ಸುಮ್ಮನೆ ಕೂತ್ರೆ ಕಾನೂನು ಆಗುತ್ತೆ. ಅದಕ್ಕೆ ಮೊದಲೇ ನಾವು ಅವರಿಗೆ ಎಚ್ಚರಿಕೆ ಕೊಡೋಣ ಅಂತ. 10,000 ವರ್ಷಕ್ಕೂ ಹೆಚ್ಚಿನಿಂದ ನಮ್ಮ ಜ್ಞಾನನ ನಾವು ಬೆಳೆಸ್ಕೊಂಡು ಬಂದಿರೋದು ನಮ್ಮ ಸ್ವತ್ತಿದು. ನಮ್ಮ ಸ್ವತ್ತಿಗೆ ಏನಾದ್ರೂ ನೀನ್ ಕೈ ಹಾಕಿದ್ರೆ ನಿನ್ನನ್ನ ಕಳ್ಳ ಅಂತ ನಾವು ಘೋಷಣೆ ಮಾಡಿ ನಿನಗೆ ನೇರ ಶಿಕ್ಷೆ ವಿಧಿಸ್ತೀವಿ. ಅದ್ರ ಜೊತೆಗೆ ನೀನೇನ್ ಕಳುವು ಮಾಡಿದೀಯಾ ಅದನ್ನ ಕಳುವು ಮಾಡಿಲ್ಲ ಅಂತ ರುಜುವಾತ್ ಮಾಡೋದು ನಿಂದೇ ಜವಾಬ್ದಾರಿ ಅಂತ ನಾವು ಘೋಷಣೆ ಮಾಡ್ತಾ ಇದ್ದೀವಿ. On August 15th, 1993, India's Independence Day, the Indian farmers gave a new definition to the word freedom when they asserted their community or common intellectual property rights to their biological diversity and natural resources, placing the transnational corporations in the position of pirates of knowledge. This assertion also reversed the reversal of burden of proof and shifted the right to judge cases of piracy to the community which accumulated knowledge of the resource and conserved it over centuries. ಕರ್ನಾಟಕ ರಾಜ್ಯ ರೈತ ಸಂಘ ಮೈಸೂರು ಜಿಲ್ಲಾ ಶಾಖೆ ಮೈಸೂರು ಜಿಲ್ಲಾಧಿಕಾರಿಗಳು ಮೈಸೂರು ಜಿಲ್ಲೆ ಮೈಸೂರು ಮಾನ್ಯರೇ, ವಿಷಯ ರೈತರ ಸಮುದಾಯದ ಸನದಿನ ಪುನರ್ದೃಢೀಕರಣ. ನಮ್ಮ ದೇಶದ ಧಾನ್ಯ ಸಂಪತ್ತು, ಸಸ್ಯ ಸಂಪತ್ತು, ಕೃಷಿ ಸಲಕರಣೆಗಳು, ಕೃಷಿ ವಿಧಾನಗಳು ಹಾಗೂ ಕೃಷಿ ಜ್ಞಾನ ನಮ್ಮ ಪರಂಪರಾಗತ ಆಸ್ತಿ. ಇದನ್ನು ವಿದೇಶಿಯರು ಬಹುದಿನಗಳಿಂದ ಕಳುವು ಮಾಡುತ್ತಿದ್ದಾರೆ. ಇದರ ಜೊತೆಗೆ ಈ ಎಲ್ಲ ಸಂಪತ್ತನ್ನು ಖಾಸಗಿಯಾಗಿ ಸನದ ಮೂಲಕ ವಿದೇಶಿಯರು ಏಕತೋಮಕ್ಕೆ ಒಳಪಡಿಸಿಕೊಳ್ಳಲು ಅವಳಿಸುತ್ತಿದ್ದಾರೆ. ಅಂತಾರಾಷ್ಟ್ರೀಯ ಕಾನೂನು ಚೌಕಟ್ಟಿಗೆ ಒಳಪಡಿಸಿ ನಮ್ಮ ಸಂಪತ್ತು ಮತ್ತು ಜ್ಞಾನವನ್ನು ಅಗಲೋಚರಣೆ ಮಾಡಲು ಹುನ್ನಾರ ನಡೆಸಿದ್ದಾರೆ. ಇದರ ವಿರುದ್ಧ ನಾವು ಇಡೀ ಪ್ರಪಂಚಕ್ಕೆ ಭಾರತದಲ್ಲಿ ಇಂತಹ ದರೋಡೆಗೆ ಭಾರತದ ರೈತರು ಅವಕಾಶ ಕೊಡುವುದಿಲ್ಲವೆಂದು ತಿಳಿಸುತ್ತಿದ್ದೇವೆ. ಈ ಕಾರಣ ನಾವೆಲ್ಲ ಸ್ವಾತಂತ್ರ್ಯ ದಿನಾಚರಣೆಯಾದ ಇಂದು ರೈತರ ಸಮುದಾಯದ ಸನದಿನ ಘೋಷಣೆಯನ್ನು ಪುನರುಚ್ಚರಿಸುತ್ತಿದ್ದೇವೆ. ಜೊತೆಗೆ ಯಾವುದೇ ಸ್ವದೇಶಿ ಅಥವಾ ವಿದೇಶಿ ವ್ಯಕ್ತಿಯಾಗಲಿ ಸಂಸ್ಥೆಯಾಗಲಿ ಈ ನಮ್ಮ ಸಮುದಾಯ ರಾಷ್ಟ್ರೀಯ ಆಸ್ತಿಯನ್ನಾಗಲಿ ಜ್ಞಾನವನ್ನಾಗಲಿ ವೈಯಕ್ತಿಕ ಅಥವಾ ಖಾಸಗಿಯವರಿಗೆ ಒಳಪಡಿಸಲು ಪ್ರಯತ್ನಿಸಿದರೆ ಅಂಥವರಿಗೆ ಸೂಕ್ತ ಶಿಕ್ಷೆಯನ್ನು ಭಾರತದ ರೈತರು ನೀಡುತ್ತಾರೆ ಎಂದು ಎಚ್ಚರಿಕೆ ನೀಡುತ್ತಿದ್ದೇವೆ. ನಮಸ್ಕಾರ. ಒಡನೆ The seed that was planted in the small town of Hospet in October 1992 has today grown into a large tree, spreading across third world countries of Asia, Africa, and Latin America. From across the world have come messages of solidarity. The first anniversary of the seed satyagraha held at Bangalore has reinstituted the practice of free exchange of seed, natural resources, and knowledge between farmers across the globe, and has established farmer-scientist linkages as a means of regaining control over agriculture and boycotting transnational corporations. The farmers of India have collected the seed money for establishing an international research institute for sustainable agriculture in collaboration with the Third World Network. With this initiative, the seed satyagraha has taken a changed direction, from merely opposing new trade regimes to taking a concrete, constructive step towards building an international movement for an agriculture that is based on sustainability and justice for farmers around the world. It is this new meaning to the word freedom that the farmers have pledged to protect. ಬೀಜ ಸ್ವಾತಂತ್ರ್ಯವೇ
ದೇಶದ ಸ್ವಾತಂತ್ರ್ಯ ಎಂದು ನಂಬಿರುವ ನಾವು ಈ ಸ್ವಾತಂತ್ರ್ಯ ರಕ್ಷಣೆಗಾಗಿ ಪ್ರಾರಂಭವಾಗಿರುವ ಈ ಹೋರಾಟದಲ್ಲಿ ಎಲ್ಲ ಶಕ್ತಿ ಮತ್ತು ಕಾಲವನ್ನು ವಿನಿಯೋಗಿಸಿ ಹೋರಾಡುತ್ತೇನೆಂದು ಪ್ರಮಾಣ ಮಾಡುತ್ತೇನೆ. जनता के है, इन्हें आजाद रखने का वादा करे. देश खाने को है गीत मंडरा रहे, सारे गीतों से बचने का वादा करे. बिन बोले आजादी न बच पाएगी, भारत आजाद रखने का वादा करे. बिन बोले आजादी न बच पाएगी.